ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೈಸ್, ಇವತ್ತು ನಾನು ಹೇಳ್ತಿರೋಂತಹ ನೋಟಿಫಿಕೇಷನ್ ವಿಚ್ ಈಸ್ ಆಲ್ ಅಬೌಟ್ ಎ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ ಹೇಳ್ಬಿಟ್ಟು. ಇದು ನಮ್ಮ ಬೆಂಗಳೂರಲ್ಲೇ ಹೆಡ್ ಕ್ವಾರ್ಟರ್ಸ್ ಆಗಿದೆ. HAL ಏರ್ಪೋರ್ಟ್ ಹತ್ರ ಇದೊಂದು ಆರ್ಗನೈಸೇಷನ್ ವಿಚ್ ಕಮ್ಸ್ ಅಂಡರ್ CSIR ಅಂದರೆ ಸೆಂಟ್ರಲ್ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಇದರ ಅಂಡರಲ್ಲಿ NAL ಅಂತ ಕರೀತಾರೆ. ಇವರು 28 ಫೆಬ್ರವರಿಗೆ ಒಂದು ನೋಟಿಫಿಕೇಷನ್ ಪಬ್ಲಿಷ್ ಮಾಡಿದ್ದಾರೆ. ಆ ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಬಂದು 11ನೇ ತಾರೀಕು ಏಪ್ರಿಲ್ ತನಕ ಇರುತ್ತೆ. ಇದಿನ್ನು ಮಾರ್ಚ್, ಏಪ್ರಿಲ್ 11ನೇ ತಾರೀಕು ತನಕ ಇರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಮಾತಾಡ್ತೀನಿ. ಜಸ್ಟ್ ಪಾಯಿಂಟ್ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಲೈ ಇಫ್ ಯು ಆರ್ ಎಲಿಜಿಬಲ್. ಇಲ್ಲ ಅಂತಂದರೆ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಸೊ ದಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಇದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಪ್ಲೊಮಾ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವೀಡಿಯೋನ ಕೊನೆ ತನಕ ವಾಚ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಇದೇ ಥರ ಹಾಟ್ ನ್ಯೂಸಸ್ ನಿಮಗೆ ಸಿಗ್ತಾ ಇರುತ್ತೆ. ನೋಡಿ, ಪೊಸಿಷನ್ ನೇಮ್ ಬಂದ್ಬಿಟ್ಟು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಕರೀತಾರೆ. 36 ವೇಕೆನ್ಸೀಸ್ ಇದ್ದಾವೆ ಆ್ಯಂಡ್ ಬ್ಯಾಕ್ಲಾಗಲ್ಲಿ 7 ವೇಕೆನ್ಸೀಸ್ ಇದ್ದಾವೆ. ನಿಮಗೆ ಪೇ ಸ್ಕೇಲ್ ಬಂದು ಲೆವೆಲ್ 6 35,400 ಅಂತ ಕೊಟ್ಟಿದ್ದಾರೆ. ಅಂಡರ್ ದ 7th ಸೆಂಟ್ರಲ್ ಪೇ ಕಮಿಷನ್ ಅಂದರೆ CPC ಅಂದರೆ ಸೆಂಟ್ರಲ್ ಪೇ ಕಮಿಷನ್ 7th ಇದು. ಈಗ 8th ಪೇ ಕಮಿಷನ್ ಆದಮೇಲೆ ಇದು ನಿಮಗೆ ಆಲ್ಮೋಸ್ಟ್ ಡಬಲ್ ಆಗೋಗುತ್ತೆ ಗೈಸ್. ಬೇಸಿಕ್ಕೆ ಡಬಲ್ ಆಗುತ್ತೆ ಅಂತಂದರೆ ನಿಮಗೆ ಕೈಗೆ ಆಲ್ಮೋಸ್ಟ್ ಒಂದು 90ರಿಂದ 1 ಲಕ್ಷ ರೂಪಾಯಿ ತನಕ ಕೈನಲ್ಲಿ ಇನ್ ಹ್ಯಾಂಡ್ ಕ್ಯಾಶ್ ತೊಗೊತೀರಾ. ಇಲ್ಲಿ ನೋಡಿ, ಟೋಟಲ್ ಅಮೌಂಟ್ 70 ಅಂತ ಕೊಟ್ಟಿದ್ದಾರೆ. ಇದ್ರ 1.8 ಟೈಮ್ಸ್ ಹಾಕಿ ಇಟ್ ವಿಲ್ ಗೆಟ್ ಯುವರ್ ಫೈನಲ್ ಸ್ಯಾಲರಿ ಆ್ಯಂಡ್ ಇನ್ ದ ಇಯರ್ ಆಫ್ January 2026ಗೆ. ಸೊ ಇದೊಂದು ಬ್ಯೂಟಿಫುಲ್ ಅವಕಾಶ ಅಂತ ಹೇಳ್ಬೋದು ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ದಯಮಾಡಿ ಕೇಳಿಸ್ಕೊಳ್ಳಿ. ಟೆಕ್ನಿಕಲ್ ಅಸಿಸ್ಟೆಂಟ್ ಪೊಸಿಷನ್ 28 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತಂದರೆ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಡಿವೈಡ್ ಆಗಿದ್ದಾವೆ ವಿತ್ ರೆಸ್ಪೆಕ್ಟ್ ಟು ದ ಬ್ರಾಂಚಸ್. ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆಗಿದ್ದರೆ ನಿಮಗೆ 6 ವೇಕೆನ್ಸೀಸ್ ಇದ್ದಾವೆ ಆ್ಯಂಡ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 16 ವೇಕೆನ್ಸೀಸ್ ಇದ್ದಾವೆ ಆ್ಯಂಡ್ 1 ವೇಕೆನ್ಸಿ ಫಾರ್ ಕೆಮಿಕಲ್ ಇಂಜಿನಿಯರಿಂಗ್ ಆ್ಯಂಡ್ 7 ವೇಕೆನ್ಸೀಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ. ಓಕೆ, ಅದೇ ಥರ 1 ಪೋಸ್ಟ್ ಫಾರ್ ಮಲ್ಟಿಮೀಡಿಯಾ ಆ್ಯಂಡ್ ಆ್ಯನಿಮೇಷನ್ ಆ್ಯಂಡ್ ದೆನ್ ಸಿವಿಲ್ ಇಂಜಿನಿಯರಿಂಗ್ 2 ಪೋಸ್ಟ್ ಇದ್ದಾವೆ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೆ 3 ಪೋಸ್ಟ್ ಇದ್ದಾವೆ ಆ್ಯಂಡ್ ಟೆಕ್ನಿಕಲ್ ಅಸಿಸ್ಟೆಂಟ್ 1 ಪೋಸ್ಟ್ ಫಾರ್ ಫಿಸಿಕ್ಸ್ ಅಥವಾ BSc ಇನ್ ಫಿಸಿಕ್ಸ್ ಮಾಡಿದರೂ ಸಹ ನೀವು ಎಲಿಜಿಬಲ್ ಇದ್ದೀರಾ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಜಸ್ಟ್ ಡಿಪ್ಲೊಮಾ ಮಾಡಿದರೆ ಸಾಕು ಸರ್ ನಾನು ಎಲಿಜಿಬಲ್ ಇರ್ತೀರಾ? ಇಲ್ಲ, ಡಿಪ್ಲೊಮಾ ಮೇಲೆ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ನೋಡಿ, ಪ್ರತಿಯೊಂದು ಕಡೆ ಅವ್ರು ಏನಂತ ಕೊಟ್ಟಿದ್ದಾರೆ, ಫುಲ್ ಟೈಮ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಟೆಕ್ನಾಲಜಿ ಅಟ್ಲೀಸ್ಟ್ 3 ಇಯರ್ಸ್ ಫುಲ್ ಟೈಮ್ ಇರಬೇಕು ವಿತ್ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು ಆ್ಯಂಡ್ ದೆನ್ ಎಕ್ಸ್ಪೀರಿಯನ್ಸ್ ಆಫ್ 2 ಇಯರ್ಸ್ ಇನ್ ದ ರಿಲೆವೆಂಟ್ ಫೀಲ್ಡ್ ಇರಬೇಕು. 2 ಇಯರ್ಸಿಂದ ರಿಲೆವೆಂಟ್ ಫೀಲ್ಡ್ ಇರಬೇಕು. ಇಲ್ಲ ಅಂದಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಟ್ಲೀಸ್ಟ್ 2 ಇಯರ್ಸ್ ಫುಲ್ ಟೈಮ್ ಆಗಿರಬೇಕು ಇನ್ ಕೇಸ್ ಆಫ್ ಲ್ಯಾಟ್ರಲ್ ಎಂಟ್ರಿ ಆ್ಯಂಡ್ ITI ಮೇಲೆ ಡಿಪ್ಲೊಮಾ ಮಾಡಿದರೆ ಆ್ಯಂಡ್ ನೀವು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂದರೆ ITI ಪ್ಲಸ್ ಡಿಪ್ಲೊಮಾ ಮಾಡಿದರೂ ಸಹ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. ಬರೀ ಡಿಪ್ಲೊಮಾ ಮಾಡಿದರೂ ಸಹ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 28 ಇರುತ್ತೆ, 60% ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ನೋಡಿ, ಎಲ್ಲ ಬ್ರಾಂಚಸ್ಗೆ ಈ ಪರ್ಟಿಕ್ಯುಲರ್ ಓಪನಿಂಗ್ ಇದೆ ಆ್ಯಂಡ್ ಡಿಪ್ಲೊಮಾ ಇನ್ ಮೆಟಲರ್ಜಿಗೂ ಇದೆ, ಎಲೆಕ್ಟ್ರಿಕಲ್ಗೂ ಇದೆ ಆ್ಯಂಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ವರೆಗೂ ಇದೆ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಇದೆ. ಸೊ ಎಲ್ಲರೂ ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಏಜ್ ಲಿಮಿಟು ಸಹ ನಿಮಗೆ 28 ಇಯರ್ಸ್ ತನಕ ಕೊಟ್ಟಿದ್ದಾರೆ. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ. OBC ಅಂತಂದರೆ 3 ಇಯರ್ಸ್ ಆ್ಯಂಡ್ SC ST ಅಂದರೆ 5 ಇಯರ್ಸ್ ಇರುತ್ತೆ ಆ್ಯಂಡ್ EWS PWD ಅಂತಂದರೆ ಸ್ಪೆಷಲ್ ರಿಸರ್ವೇಷನ್ಸ್ ಇದ್ದೇ ಇರುತ್ತೆ. ಸೊ ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಸೊ ಆ್ಯಂಡ್ ಮೋಡ್ ಆಫ್ ಎಕ್ಸಾಮಿನೇಷನ್ ಸೆಲೆಕ್ಷನ್ ಕ್ರೈಟೇರಿಯಾನಲ್ಲಿ ಬಂದರೆ OMR ಬೇಸ್ಡ್ ಇರುತ್ತೆ. ಇದರಲ್ಲಿ ನೋಡಿ, ಫಾರ್ ದಿಸ್ ಪೋಸ್ಟ್ ದೇರ್ ವಿಲ್ ಬಿ 3 ಪೇಪರ್ಸ್ ಅಂತ ಕೊಡಿ, ಪೇಪರ್ 1, ಪೇಪರ್ 2, ಪೇಪರ್ 3. ಅದಾದಮೇಲೆ ಪೇಪರ್ 2, ಪೇಪರ್ 3 ವಿಲ್ ಬಿ ಎವ್ಯಾಲ್ಯುಯೇಟೆಡ್ ಓನ್ಲಿ ಫಾರ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಸೆಕ್ಯೂರ್ಡ್ ಮಿನಿಮಮ್ ಥ್ರೆಶೋಲ್ಡ್ ಮಾರ್ಕ್ಸ್ ಇನ್ ಪೇಪರ್ 1. ಪೇಪರ್ 1 ಕ್ವಾಲಿಫೈಯಿಂಗ್ ಇರುತ್ತೆ. ಪೇಪರ್ 2, ಪೇಪರ್ 3 ಫೈನಲ್ ಸ್ಕೋರಿಂಗ್ಗೆ ಕನ್ಸಿಡರ್ ಮಾಡ್ತಾರೆ. ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ ಬೇಸ್ಡ್ ಆನ್ ಪೇಪರ್ 2, ಪೇಪರ್ 3 ಸ್ಕೋರ್ ಮೇಲೆ. ಮೋಡ್ ಆಫ್ ಎಕ್ಸಾಮಿನೇಷನ್ ನೋಡಿ, OMR ಬೇಸ್ಡ್ ಇರುತ್ತೆ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಅಲ್ಲ, OMR ಬೇಸ್ಡ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ಇರ್ಬೋದು, ಆಲ್ಮೋಸ್ಟ್ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಗೈಸ್. ಆ್ಯಂಡ್ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಎಕ್ಸಾಮಿನೇಷನು ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಲೆವೆಲ್ ಅಂತ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದ ಅಡ್ವರ್ಟೈಸ್ಡ್ ಕ್ವಾಲಿಫಿಕೇಷನ್ ಆಫ್ ದಿ ಪೋಸ್ಟ್. ಈ ಕ್ವಾಲಿಫಿಕೇಷನಲ್ಲಿ ಡಿಪ್ಲೊಮಾ ಕೊಟ್ಟಿದ್ದಾರೆ. ಸೊ ಡಿಪ್ಲೊಮಾ ಮೇಲೆ ಇರುತ್ತೆ. ಯಾರೆಲ್ಲ ಕೋರ್ಸಸ್ ಬೇಕಿದೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ದಯಮಾಡಿ ನಮ್ಮ ಪರ್ಟಿಕ್ಯುಲರ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಪರ್ಟಿಕ್ಯುಲರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಕೋರ್ಸ್ನ ಇವತ್ತೇ ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಟೈಮ್ ಅಲಾಟೆಡ್ ನೋಡಿ, 3 ಅವರ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 200 ಮಾರ್ಕ್ಸ್, 200 ಕ್ವಶನ್ಸ್ ಇರುತ್ತೆ. ಪೇಪರ್ 1 ಅವರ್ ಕೊಟ್ಟಿದ್ದಾರೆ. ಮೆಂಟಲ್ ಅಬಿಲಿಟಿ ಇರುತ್ತೆ. ಪೇಪರ್ 1ನಲ್ಲಿ 50 ಕ್ವಶನ್ಸು, 100 ಮಾರ್ಕ್ಸ್ ಇರುತ್ತೆ. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್. ಇದು ಬರೀ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಆ್ಯಂಡ್ ದೆನ್ ಪೇಪರ್ 2 30 ಮಿನಿಟ್ಸ್, ಪೇಪರ್ 3 90 ಮಿನಿಟ್ಸ್. ಪೇಪರ್ 2ನಲ್ಲಿ ನೋಡಿ, ಜನರಲ್ ಅವೇರ್ನೆಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ
75 ಆ್ಯಂಡ್ 75 ಮ್ಯಾಕ್ಸಿಮಮ್ ಮಾರ್ಕ್ಸ್, 25 ಕ್ವಶನ್ಸ್ ಇರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು 90 ಮಿನಿಟ್ಸ್ ಅಂದರೆ 1.5 hour 100 ಕ್ವಶನ್ಸ್ ಇರುತ್ತೆ, 300 ಮಾರ್ಕ್ಸ್. ಇದು ಕಂಪ್ಲೀಟ್ಲಿ ಸ್ಪೆಸಿಫಿಕ್ ಪೇಪರು. ಸೊ ಇದು ಟೆಕ್ನಿಕಲ್ ಬೇಸ್ಡ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಸಹ ಇದೆ. ಇದಾದ ನಂತರ ಇನ್ನೇನು ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿಲ್ಲ. ಆ್ಯಂಡ್ ಅಪ್ಲಿಕೇಶನ್ ಫೀ ಸಹ ಆನ್ಲೈನಲ್ಲೇ ಪೇ ಮಾಡಬೇಕು. ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ, SBI ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ವೆಬ್ ಪೇಜ್ ಅಂತ ಹೇಳ್ಬಿಟ್ಟು ಇಲ್ಲಿ ವೆಬ್ಸೈಟ್ ಇದು ಲಿಂಕ್ ಹಾಕಿದ್ದಾರೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪೇಮೆಂಟ್ ಲಿಂಕು. ಆ ಲಿಂಕ್ನ ಓಪನ್ ಮಾಡಿಬಿಟ್ಟೆ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಎಲ್ಲೋ ಹೈಲೈಟ್ ಮಾಡಿದಾರಲ್ಲ ಇದನ್ನು ಮಾತ್ರ ಫಾಲೋ ಮಾಡಬೇಕು. ಏನು ಮಾಡಬೇಕು, ಕಾರ್ಪೊರೇಷನ್ನ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಬೇಕು. ನಂತರ ಕರ್ನಾಟಕ ಆ್ಯಂಡ್ ದೆನ್ ಡಿಪಾರ್ಟ್ಮೆಂಟ್ ನೇಮ್ ಅಂತ ಕೇಳಿದಾಗ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ ಸೆಲೆಕ್ಟ್ ಮಾಡಿ, ಪರ್ಪಸ್ ಆಫ್ ಪೇಮೆಂಟ್ ಅಪ್ಲಿಕೇಶನ್ ಫೀ ರಿಲೇಟೆಡ್ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ಮೆನ್ಷನ್ ಅಡ್ವರ್ಟೈಸ್ಮೆಂಟ್ ನಂಬರ್, ಅಪ್ಲಿಕೇಶನ್ ನಂಬರ್, ಪೋಸ್ಟ್ ಕೋಡ್ ಆ್ಯಂಡ್ ಅದರ್ ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡಬೇಕಂತ ಹೇಳಿದ್ದಾನೆ. ಅದಲ್ಲಿರಲ್ಲ, ನೀವು ಅದನ್ನು ಟೈಪ್ ಮಾಡಬೇಕು. ಟೈಪ್ ಹೇಗೆ ಮಾಡ್ತೀಯಾ, ಅಡ್ವರ್ಟೈಸ್ಮೆಂಟ್ ನಂಬರು, ಅಪ್ಲಿಕೇಶನ್ ನಂಬರ್, ಪೋಸ್ಟ್ ಕೋಡು ಇದೆಲ್ಲ ನಿಮಗೆ ಮೇಲೆ ಫಸ್ಟ್ ಇದರಲ್ಲೇ ಇದೆ. ನೀವು ಯಾವ ಪೋಸ್ಟ್ಗೆ ಹಾಕ್ತಾಯಿದ್ರೆ ಆ ಪೋಸ್ಟಿಂದು ಕೋಡ್ ಹಾಕಿ ಆ್ಯಂಡ್ ಅಪ್ಲಿಕೇಶನ್ ನಂಬರು ಆಟೋಮೆಟಿಕ್ ಜನ್ರೇಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಫೀ ನೋಡಿ 500 ರೂಪೀಸ್ ಕೊಟ್ಟಿದ್ದಾರೆ ಗೈಸ್. ಓಕೆ, 500 ರೂಪೀಸ್ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ 0 ರೂಪೀಸ್ನ ಫಿಲ್ ಮಾಡಬೇಕು. SC ST PWD ಅದೇ, ಏನು ಫೀ ಪೇ ಮಾಡೋದು ಬೇಕಾಗಿಲ್ಲ, ಎಕ್ಸಾಮ್ಷನ್. ಆ್ಯಂಡ್ ನೀವು ಇಷ್ಟೆಲ್ಲ ಮಾರ್ಕ್ಸ್ ಕಾರ್ಡ್ಸ್ನ ರೆಡಿ ಇಟ್ಕೋಬೇಕಾಗುತ್ತೆ, ಯಾಕಂದ್ರೆ ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ. SLC ಮಾರ್ಕ್ಸು, PUC, ಡಿಪ್ಲೊಮಾ, BSc ಆದ BSc ಸರ್ಟಿಫಿಕೇಟ್ ಇಸ್ ರೆಸ್ಪೆಕ್ಟ್ ಟು ಎಜುಕೇಷನ್ ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ಸ್ ಇದೆ, ಅದನ್ನೊಂದು ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಇಟ್ಕೊಳ್ಳಿ. ಸೊ ಇನ್ ಕೇಸ್ ನೀವು ಕರೆಂಟ್ ಜಾಬಲ್ಲಿದ್ದರೆ ಸ್ಯಾಲ್ರಿ ಸ್ಲಿಪ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಜಾಯ್ನಿಂಗ್ ಲೆಟರ್ ಇದ್ದರೂ ಸಾಕು. ಇವೆರಡನ್ನ ಒಂದೇ PDF ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಇನ್ನೂ ಉಳಿದಿರೋದು ಕೊಟ್ಟಿದ್ದಾರೆ. SC ST ಅದು SC ST ಆ್ಯಂಡ್ OBC NOC. ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಲ್ರೆಡಿ ಇದ್ದೀರಿ ಅಂತಂದರೆ ನೀವು NOCನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಯಾವುದೋ ಒಂದು ಒರಿಜಿನಲ್ನ ನೀವು ಸಾಫ್ಟ್ ಕಾಪಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಫೀ ಬಂದು ನಾನ್ ರಿಫಂಡಬಲ್ ಇರುತ್ತೆ. SC ST PWD ವುಮೆನ್ ಕ್ಯಾಂಡಿಡೇಟ್ಸು ಎಕ್ಸಮ್ಟೆಡ್. ಸೊ ಎಲ್ಲರೂ ಎಲಿಜಿಬಲ್ ಇರ್ತೀರಾ, 28 ಇಯರ್ಸ್ ಯಾರು ಇದ್ದರೆ ಎಲ್ಲರೂ ಎಲಿಜಿಬಲ್ ಇರ್ತೀರಾ. ಅಪ್ಲೈ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೊಬಿಡಿ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಬೆಂಗಳೂರಲ್ಲೇ ಇರುತ್ತೆ ಪೋಸ್ಟಿಂಗ್, ಬೇರೆ ಎಲ್ಲೂ ಇರಲ್ಲ. ಸೊ ಇಷ್ಟೇ ಗೈಸ್, ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಇನ್ನೆಲ್ಲ ಜಸ್ಟ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ಗ್ರೂಪ್ಸಲ್ಲಿ ಶೇರ್ ಮಾಡಿ, ಸೊ ದಟ್ ಪ್ರತಿಯೊಬ್ಬರಿಗೂ ಈ ಇನ್ಫಾರ್ಮೇಷನ್ ರೀಚ್ ಆಗಲಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಕೋರ್ಸ್ ಬೇಕಿದ್ದರೆ ಮಾತ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡಿ, ಸೊ ದಟ್ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗೂ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗೈಸ್. ಗುಡ್ ಡೇ.